ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಮ್ಮ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ ನೀವು, ಟೆರೆಸ್ ಗಾರ್ಡನ್ ಟೂರ್ ಅಂತ, ಅದ್ರದ್ದು ಸೆಕೆಂಡ್ ಪಾರ್ಟ್ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ನಾನು ತರಿಸ್ಕೊಂಡಂಥ ಸೇವಂತಿಗೆ ಗಿಡಗಳಿಗೆ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಇನ್ನು ಮಿಕ್ಕದ ಗಿಡಗಳು ಎಲ್ಲೆಲ್ಲಿ ಯಾವ್ದಾವ ಥರ ಇದೆ, ಏನೇನು ಚೇಂಜಸ್ ಮಾಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಕೊನೆ ತನಕ ನೋಡಿ, ಓಕೆನಾ? ಸರಿ. ಇದು ನೋಡಿ, ತುಳಸಿ ಗಿಡ. ನಾನು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ನೆಟ್ಟು ತುಳಸಿ ಗಿಡ ಇದು ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಇದ್ರ ಬಗ್ಗೆ ನನಗೆ ಮಧ್ಯೆ ಹೊಸದಾಗಿ ಒಂದು ಟಿಪ್ ಗೊತ್ತಾಗಿದೆ. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತುಳಸಿ ಗಿಡದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನ್ ಮಾಡ್ತೀನಿ ಹೇಗೆ ಅಂತ ನಿಮ್ಗೆ ಹೇಳ್ತೀನಿ ನಾನು, ಓಕೆ? ಅದ್ರ ಮೇಲ್ಗಡೆ ಬೋನ್ಸಾಯಿಗೆ ಅಂತೇಳಿ ಒಂದು ಆಲದ ಗಿಡ ನೆಟ್ಟಿದ್ದೀನಿ. ಇದ್ರ ಬಗ್ಗೆ ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ. ಬೋನ್ಸಾಯಿ ಇದು ಮಾಡ್ತಾ ನಾನು ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ, ಓಕೆ? ಈ ಪಕ್ಕದಲ್ಲೆಲ್ಲ ಸೇವಂತಿಗೆ ಗಿಡ ನೆಟ್ಟಿದ್ದೀನಿ. ಈ ಸೇವಂತಿಗೆ ಗಿಡಗಳು ಮೊನ್ನೆ ತರಿಸ್ಕೊಂಡು ಗಿಡಗಳಲ್ಲ ಇವು, ನನ್ನ ಹತ್ರ ಫಸ್ಟೇ ಇದ್ದ ಗಿಡ. ಅದಕ್ಕಿಂತ ಫಸ್ಟ್ ನಿಮಗೆ ಈಗ ಡಬ್ಬದ ಬಗ್ಗೆ ಹೇಳ್ತೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದವ್ರಿಗೆ ಈ ಡಬ್ಬಗಳು ಸ್ವಲ್ಪ ವಿಶೇಷವಾಗಿ ಕಾಣ್ತಿರ್ಬೋದು. ಇವೆಲ್ಲ ಪೇಂಟ್ ಡಬ್ಬಗಳಿವು. ಇದು ಕಲರ್ ಹಾಕಿ ನಾನು ಮೇಲೆ ಟೆರೆಸ್ ಮೇಲೆ ಇಟ್ಟಿದ್ದೆ. ಅದರಲ್ಲಿ ಲಾಸ್ಟ್ ಇಯರ್ ನಾವೆಲ್ಲ ಗೊಂಡೆ ಗಿಡ ನೆಟ್ಟಿದ್ದೆ. ಅದು ಹೋದ್ರ ಮೇಲೆ ಈ ಸರ್ತಿ ಈ ಸೇವಂತಿಗೆ ಗಿಡಗಳನ್ನ ಕಟಿಂಗ್ ನೆಟ್ಟಿದ್ದೆ. ನಾನು ಈ ಕಟಿಂಗ್ ನೆಟ್ಟಿ ನಾವು 2 ತಿಂಗಳ ಮೇಲೆ ಆಯಿತು. ಪಿಂಚಿಂಗ್ ಮಾಡ್ತಾ ಇದ್ದು ತುಂಬ ಚೆನ್ನಾಗಿ ಬೆಳೆದಿದೆ. ಅದ್ರ ಬಗ್ಗೆ ಹೇಳ್ತೀನಿ ನಾನು ನಿಮಗೆ, ಓಕೆ? ಇದು ನೋಡಿ, ಡಬಲ್ ಎಸ್ಲಿನ ದಾಸವಾಳ ಗಿಡ ಕಟಿಂಗ್ ತಂದು ಮೇಲ್ಗಡೆ ನೆಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಈ ಒಂದೆರಡು ಗಿಡ ಮಾತ್ರ ಎಲೆ, ಈಗ ಇದು ಸೇವಂತಿಗೆ ಗಿಡದ ಎಲೆ ಸ್ವಲ್ಪ ಲೈಟ್ ಕಲರ್ ಆಗಿದೆ. ಅದು ಜಾಸ್ತಿ ಮಳೆ ಬಂದ ಕಾರಣದಿಂದ ಹಾಗಾಗಿದೆ. ಮತ್ತೆ ಬರೋ ನೆಕ್ಸ್ಟ್ ಕರೆಕ್ಟ್ ಆಗುತ್ತೆ. ಆಮೇಲೆ ಇವೆಲ್ಲ ಈ ಸೇವಂತಿಗೆ ಗಿಡ ಎಲ್ಲ ಹೊಸದಾಗಿ ತರಿಸ್ಕೊಂಡ ಸೇವಂತಿಗೆ ಗಿಡಗಳು. ಸ್ವಲ್ಪ ಬೆಳೆದ್ರ ಮೇಲೆ ಇದನ್ನ ಪಿಂಚಿಂಗ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಗಿಡಗಳು ಬುಷ್ಯಾಗಿ ಬೆಳೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ ಪಿಂಚಿಂಗ್ ಮಾಡ್ತಾ ಇರಬೇಕು. ಇದು ಇನ್ನೂ ತುಂಬಾ ಚೆನ್ನಾಗಿ ಬೆಳೀತಿತ್ತು. ಯಾತಕ್ಕೋಸ್ಕರ ಹೀಗಾಗಿದೆ ಅಂತೇಳಿ ನಾನು ಸೇವಂತಿಗೆ ಗಿಡದ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಅದ್ರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಇದ್ರಲ್ಲಿ ಹೇಳಿ ತುಂಬಾ ದೊಡ್ಡದು ಲೆಂತಿ ಆಗೋಗುತ್ತೆ. ಇವೆಲ್ಲ ಗ್ರೋ ಬ್ಯಾಗ್ ಎಲ್ಲ ನಾನು ತರಿಸ್ಕೊಂಡಿದ್ದೆ. ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸ್ಟ್ಯಾಂಡ್ ತರಿಸಿ ಅದ್ರ ಮೇಲೆ ಗ್ರೋ ಬ್ಯಾಗ್ ಎಲ್ಲ ಇಟ್ಟಿದ್ದೀನಿ. ಇನ್ನು ಉಳಿದಿದ್ದು ನಾನು ಬೇರೆ ಗಿಡಗಳೆಲ್ಲ ಉಳಿದಿರ್ತಾರೆ ಗಿಡ, ಅದೆಲ್ಲದ ಎಲ್ಲೆಲ್ಲಿ ಖಾಲಿ ಇದೆ ಅವೆಲ್ಲ ನೆಟ್ಕೊಂಡು ಹೋಗಿದ್ದೀನಿ. ಸಿಕ್ಕಾಪಟ್ಟೆ ಗಿಡ ತರಿಸಿದ್ನಲ್ಲ ನಾನು, ಒಂದೊಂದು ಗ್ರೋ ಬ್ಯಾಗಲ್ಲಿ 3 ನೆಟ್ಟಿದ್ದೆ. ಆದರೂ ಕೂಡ ನಾನು ಸಾಕಾಗಲಿಲ್ಲ. ಅದಕ್ಕಿಂತ ಜಾಸ್ತಿ ನೆಟ್ಟರೆ ಅದೇನಾಗುತ್ತೆ ಅಂದರೆ ಹೂವು ಬರೋಕ್ಕೆ ಅದಕ್ಕೆ ಪ್ಲೇಸ್ ಸಾಕಾಗಲ್ಲ. ಅದಕ್ಕೋಸ್ಕರ 2 ನೆಟ್ಟಿದ್ದೀನಿ. ಒಂದೊಂದರಲ್ಲಿ 3 ನೆಟ್ಟಿದ್ದೀನಿ. ಸಣ್ಣ ಸಣ್ಣ ಗಿಡ ಅನಿಸಿದ್ದು 3 ನೆಟ್ಟಿದ್ದೀನಿ. ಸ್ವಲ್ಪ ದೊಡ್ಡಕ್ಕಿದೆ ಅನ್ನೋದನ್ನ 2 ನೆಟ್ಟಿದ್ದೀನಿ. ಈಗಂತೂ ಅದು ಪಿಂಚಿಂಗ್ ಮಾಡ್ತಾ ಇದ್ದೀನಿ. ಇನ್ನೂ 1-2 ತಿಂಗಳು ಇದೆ, ಇದಕ್ಕೆ ಹೂವಾಗೋ ಟೈಮ್ ಇದೆ. ಚಳಿಗಾಲ ಸ್ಟಾರ್ಟ್ ಆಗಬೇಕು, ಅಲ್ಲಿ ತನಕನೂ ಇದರಲ್ಲಿ ಜಾಸ್ತಿ ಏನೋ ಇದಾಗಲ್ಲ. ಆಮೇಲೆ ಈ ಸೈಡಿಗೆ ಇದು ಟರ್ಟಲ್ ವೈನ್. ಇದು ಬೇಸಿಗೆಯಲ್ಲಿ ಕೂಡ ತಡ್ಕೊಂಡು ಆ ಬಿಸಿಲಲ್ಲಿ ಕೂಡ ಚೆನ್ನಾಗೇ ಬಂತು. ಇದು ನೋಡಿ, ಇದು ಹಳೆ ಸೇವಂತಿಗೆ ಗಿಡನೇ ಇದೆ. ಇದರಲ್ಲೆಲ್ಲ ಮೊಗ್ಗು ಬಂದಿದೆ. ಈ ಮೊಗ್ಗು ಅರಳುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡ್ಬೇಕು ಇನ್ನು. ಇದು ಕೆಂಪು ಉಮಿಗೊಂಡೆ ಅಂತಾರಲ್ಲ, ಇದಕ್ಕೆ ಏನಂತಾರೆ ಕನ್ನಡ, ಅಡಿಕೆ ಹೂವು ಅಂತಾರೇನೋ, ಏನಂತಾರೆ ಹೇಳಿ. ಇದು ಡಾಲಿಯಾ. ಇದು ಲಾಸ್ಟ್ ಇಯರ್ ನಾನು ನರ್ಸರಿಯಿಂದ ತಂದಿದ್ದೆ. ಎಲ್ಲೋ ಕಲರ್ ತುಂಬ ಚೆನ್ನಾಗಿತ್ತು. ಅದಂತೂ ಬೇಸಿಗೆಯಲ್ಲಿ ಕಾಪಾಡ್ಕೊಂಡಿದ್ದಕ್ಕೆ ಈಗ ಚಿಗುರು ಬರ್ತಾ ಇದೆ. ಇದು ಪಿಂಕ್ ಕಲರ್, ಡಾರ್ಕ್ ಪಿಂಕು, ತುಂಬ ಚೆನ್ನಾಗಾಗುತ್ತೆ ಇದು. ಈ ಡೈರೆ ಹೂವು ಕೆಳಗಡೆ ದೊಡ್ಡ ಗಿಡ ಇದೆ, ಅದ್ರದ್ದು ಕಟಿಂಗ್ ತಂದು ಮೇಲೆ ನೆಟ್ಟಿದ್ದೀನಿ. ಇವಾಗ ಇದರಲ್ಲಿ ಮೊಗ್ಗಾಗ್ತಾ ಇದೆ. ಇದು ನೋಡಿ, ಈ ಸೇವಂತಿಗೆ ಗಿಡಗಳು ಅಮ್ಮ ಇಷ್ಟಕ್ಕೂ ಮುಂಚೆ ತೋರಿಸಿದ್ದು. ಅದು ಒಂದು ಸಣ್ಣ ಗಿಡದಲ್ಲೇ ಕಟಿಂಗ್ ತೆಗೆದುಬಿಟ್ಟು ಇದು ಇಷ್ಟಕ್ಕೂ ನಾನು ನೆಟ್ಟಿದ್ದೀನಿ. ಇವೆಲ್ಲ ಒಂದೇ ಥರದ ಹೂವು ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅದರ ಮೇಲ್ಗಡೆ ನಮಗೆ ಒಂದು ಬದನೆ ಗಿಡ ಕಾಣಿಸ್ತಾ ಇದೆ. ಬದನೆ ಗಿಡದ ಪಕ್ಕ ನಿಮಗೆ ಒಂದು ಇದು ಕಾಣಿಸ್ತಾ ಇದೆ, ಯಾವುದು, ಪೈನಾಪಲ್. ಈ ಪೈನಾಪಲ್ ಮೊನ್ನೆ ಹಬ್ಬಕ್ಕೆ ತಂದಿದ್ದು, ಕಟ್ ಮಾಡಿ ಅದು ನೆಟ್ಟಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸ್ವಲ್ಪ ಚಿಗುರು ಬಂದ ಮೇಲೆ ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಆಗ್ಬೋದು ಅಂತ ನನ್ನ ಊಹೆ. ಹಾಗೆ ಇಲ್ಲೊಂದು ನಿಮಗೆ ಪ್ಯಾರ್ಲಿ ಗಿಡ ಕಾಣಿಸ್ತಿದೆ. ಅದು ಕೂಡ ಬಿದ್ದು ಹುಟ್ಟಿದೆ. ಲಾಸ್ಟ್ ಇಯರ್ ಈ ಪಾಟಲ್ಲೇ ಬಂದಿದ್ದದು. ಇಲ್ಲಿ ಇದ್ರ ಸೈಡಿಗೆ ಒಂದು ಲಿಂಬೆ ಗಿಡ ಕಾಣಿಸ್ತಿದೆಯಲ್ಲ, ಇದ್ರದ್ದು ಏಜ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು 4 ವರ್ಷ ಆಗಿರ್ಬೋದು. ಕೆಳಗಡೆ ಯಾವುದೋ ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಆಗಿಗಿಂತ ಮುಂಚೆ ಕೆಳಗಡೆ ಗಿಡ ಇತ್ತಲ್ಲ, ಅಲ್ಲೆಲ್ಲೋ ಬೀಜ ಬಿದ್ದು ಹುಟ್ಟಿದ್ದದು. ಮೇಲ್ಗಡೆ ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಆದಮೇಲೆ ತಂದಿಟ್ಟಿದೆ. ಅದರಲ್ಲಿ ನನ್ನ ಹೂವಿಗೆ ಏನು ಆಗ್ತಾ ಇಲ್ಲ. ಯಾಕಂತೇಳಿ ಇದರಲ್ಲಿ ಒಂದು ಈ ಅರ್ಶಿನ ಎಲೆ ಈ ಥರ ಇದೆ ನೋಡಿ, ಅದು ಬರಕ್ಕೆ ಬಿಡ್ತಾ ಇಲ್ಲ. ತೆಗೆದ್ಬಿಟ್ಟು ತುಂಬ ಸ್ವಲ್ಪ ಗೊಬ್ಬರ ಹಾಕ್ಬೇಕು ಅದಕ್ಕೆ. ಇದು ನೋಡಿ, ಇವೆಲ್ಲ ಕನಕಾಂಬರ ಗಿಡ. ಲಾಸ್ಟ್ ಇಯರ್ ಒಂದೇ ಒಂದು ಕನಕಾಂಬರ ಇತ್ತು, ಮೇಲೆ ತಗೊಂಡೋಗಿ ನೆಟ್ಟಿದ್ದೆ. ಇರಲಿ ಒಂದು ಸ್ವಲ್ಪ ಹೂವಿನ ಗಿಡ ಯಾವ್ದಾರು ಇರಲಿ, ಪಾಲಿನೇಷನ್ ಆಗುತ್ತೆ ಅಂತ. ಅದು ಬೀಜ ಬಿದ್ದುಬಿಟ್ಟು ಇಲ್ಲಾಂದ್ರೆ ಅಲ್ಲಿ ಬಿದ್ದು ಹುಟ್ಬಿಟ್ಟಿದೆ. ಈ ಕನಕಾಂಬರ ಅಂತೂ ಸಿಕ್ಕಾಪಟ್ಟೆ ಹುಟ್ಟಿತ್ತು. ಇದು ನೋಡಿ, ಅದ್ರ ಅಮ್ಮ ಇದೆ. ಈ ಗಿಡನೇ ತಂದು ನೆಟ್ಟಿದ್ದು ನಾನು. ಎಲ್ಲ ದೊಡ್ಡಕ್ಕೆ ಬೆಳೆದಿತ್ತು. ಎಲ್ಲ ಕಟ್ ಮಾಡಿದ ಮೇಲೆ ಸ್ವಲ್ಪ ಬಿಟ್ಟಿದ್ದೀನಿ. ಈಗ 10 ಹೂವು ಆಗ್ತಾ ಇದೆ ನೋಡಿ. ಎಷ್ಟು ದಪ್ಪ ಇದೆ ನೋಡಿ ಬುಡ.
ಇದೇ ಗ್ರೋ ಬ್ಯಾಗಲ್ಲೇ ಇತ್ತು ನೋಡಿ. ಈಗ ಹೂ ಆಗ್ತಾ ಇದೆ ಅದರದ್ದೇ ಇವೆಲ್ಲ ಗಿಡಗಳು. ನೀನು ಮೊನ್ನೆ ವಿಡಿಯೋದಲ್ಲೂ ತೋರಿಸಿದೆ ನಿಮ್ಗೆ, ಆ ಸೈಡಲ್ಲಿ ನೆಟ್ಟಿದ್ದು. ಇಲ್ಲೂ ಕೂಡ ಇದೆ. ಇದು ನೋಡಿ, ಇದು ಒಂದು ಟಬ್ಬು. ಇದರಲ್ಲೇ ನಾನು ಅರ್ಥವರ್ಮ್ಸ್ ಬೆಳೆಸ್ತಾ ಇದ್ದೆ. ಅರ್ಥವರ್ಮ್ಸ್ ಎಲ್ಲ ಹೋದ್ರ ಮೇಲೆ ಬೇರೆ ಗಿಡ ನೆಟ್ಟಿದ್ದೆ, ಅದೆಲ್ಲ ಹೋಯ್ತು. ಇದನ್ನು ಕೆಳಗೆ ಯಾಕಿಟ್ಟಿದ್ದೀನಿ ಅಂತೇಳಿ ನೋಡಿ, ಇಲ್ಲೊಂದು ಗುಂಬಳ ಗಿಡ ಹುಟ್ಟಿದೆ, ಬೂದುಗುಂಬಳಕಾಯಿ ಗಿಡ. ಅದು ಬಿದ್ದು ಹುಟ್ಟಿದ್ದದು, ನಾನೇನು ಹಾಕಿದ್ದಲ್ಲ. ನಾನು ಇಷ್ಟು ಸಣ್ಣ ಪಾಟಲ್ಲಿ ಯಾಕೆ ಹಾಕ್ತೀನಿ? ಕಾರಣ ಲಾಸ್ಟ್ ಟೈಮು ಆ ಸಿಮೆಂಟ್ ಪಾಟಲ್ಲಿ ಇದ್ದಿತ್ತು, ಸಿಕ್ಕಾಪಟ್ಟೆ ಕಾಯಾಗಿತ್ತು. ಈ ಸರ್ತಿ ಆ ಗ್ರೋ ಬ್ಯಾಗಲ್ಲಿ ಬಿದ್ದು ನೋಡಿ, ಅದೊಂದು ಕಾಯಾಗಿದೆ ನೋಡಿ. ಒಂದೇ ಒಂದು ಸಿಂಗಲ್ ಕಾಯಾಗಿದೆ. ಇನ್ನೊಂದು 2-3 ಮೀಡಿ ಅದು ಒಳಗೆ ಹಾಕೋರಷ್ಟಕ್ಕೆ ಅದು ಬಿದ್ದು ತುಂಡಾಗ್ಬಿಡ್ತು. ಅದು ಮೇಲ್ಗಡೆ ಇದ್ರೆ ಏನಾಗುತ್ತೆ ಅಂದ್ರೆ ಕೋತಿ ಬಂದು ತಿಂದ್ಕೊಂಡು ಹೋಗುತ್ತೆ, ಮಂಗ ಬರುತ್ತೆ. ಅದ್ರ ಮೇಲ್ಗಡೆ ಎಲ್ಲ ವಾಕಿಂಗ್ ಮಾಡ್ತಾ ಇರುತ್ತೆ. ಕೆಳಗಡೆ ಇದ್ದದ್ದು ಮಾತ್ರ ನಂದು, ಮೇಲ್ಗಡೆ ಇದ್ದಿದ್ದೆಲ್ಲ ಮಂಗಂಗೆ. ಈಗಲೂ ಒಂದೊಂದು ಸರ್ತಿ ಬರ್ತಾ ಇರುತ್ತೆ. ಇದು ಬೆಳೆಯೋಕ್ಕೆ ಸಿಕ್ಕಾಪಟ್ಟೆ ಮಣ್ಣು ಬೇಕು. ಅದು ಗುಂಬಳ ಗಿಡಕ್ಕೆ ಯಾವಾಗಲೂ ದೊಡ್ಡ ಪ್ಲೇಸ್ ಇದ್ದರೆ ತುಂಬ ಚೆನ್ನಾಗಿ. ಅದು ನೋಡಿ ಸಣ್ಣದೊಂದು ಗ್ರೋ ಬ್ಯಾಗಲ್ಲಿ ಅದು ಹುಟ್ಟಿದೆ. ಅದನ್ನೇನು ಮಾಡಿದೆ ನಾನು, ಸ್ವಲ್ಪ ಬೆಳೆದ್ರ ಮೇಲೆ ಆ್ಯಕ್ಚುಲಿ ಅದು ತೆಗೆದುಬಿಟ್ಟು ನಾನು ಸಿಮೆಂಟ್ ಪಾಟಲ್ಲಿ ಹಾಕಬೇಕು. ಸಿಮೆಂಟ್ ಅದು ಇತ್ತಲ್ಲ ನಮ್ಮದು, ಅದರಲ್ಲಿ ಇಡಬೇಕಿತ್ತು. ಆದರೆ ಅವಾಗ ಮಣ್ಣು ಗೊಬ್ಬರ ಇನ್ನೂ ತುಂಬಿಸಿರ್ಲಿಲ್ಲ, ನೆಟ್ಟಿರಲಿಲ್ಲ ಅದನ್ನ. ಅದರಿಂದ ಇದರಲ್ಲೇ ಉಳಿದೋಯ್ತು. ಹಾಗೆ ಇದೆಲ್ಲ ಉಳಿದಿದ್ದು ಸೇವಂತಿಗೆ ಗಿಡಗಳೆಲ್ಲ ಕೆಳಗಡೆ ಪಾಟಲ್ಲಿ ಇದೆ ನೋಡಿ. ಆಮೇಲೆ ಈ ಸೈಡಿಗೆ ನೋಡೋಣ, ಇದು ಒಂದು ಉಳಿದು ಹೋಗಿದೆ ನಿಮಗೆ. ಇದರಲ್ಲೆಲ್ಲ ಕನಕಾಂಬರ ಮತ್ತು ಕೆಸಿನ ಗಡ್ಡೆ ಇಂಥದ್ದಿದೆ, ದೊಡ್ಡದೇನು ಸ್ಪೆಷಲ್ ಗಿಡಗಳೇನಿಲ್ಲ. ಇದು ಅದು ಆ ಕಡೆಯಿಂದ ಬಂದಿದ್ದೊಂದು, ಅದು ಗೆಣಸಿನ ಗಿಡ. ಇದನ್ನು ತೋರಿಸ್ಬೇಕು ನಿಮಗೆ, ಮುಖ್ಯವಾಗಿ ಇದೊಂದು ತೋರಿಸ್ಬೇಕು. ಯಾವುದು? ನಮ್ಮ ಮಡಹಾಗಲ. ಈ ಮಡಹಾಗಲ ಬೀಜದಿಂದ ಬಂದಿದ್ದು ಅಂತೇಳಿ ನಿಮ್ಗೆ ಹೇಳಿದ್ನಲ್ಲ, ಆ ಕಡೆ ಬೀಜದಿಂದ ಬಂದ ಕಾಯಾಗಿದೆ ಅಂತ ತೋರಿಸ್ತೀನಿ ಅನ್ನಲ್ಲ, ಅದೇ ಗಿಡ ಇದು ನೋಡಿ. ನಿಮಗೆ ಫಸ್ಟ್ ಪಾರ್ಟ್ ನೋಡಿದರೆ ಈ ಪಾರ್ಟ್ ಅರ್ಥ ಆಗುತ್ತೆ, ಅದು ನೋಡಿ ನೀವು. ನಿಮಗೆ ನಾನು ಐ ಕಾರ್ಡಲ್ಲಿ ಕೂಡ ಕೊಡ್ತೀನಿ, ಅದನ್ನೊಂದು ಸತಿ ನೋಡಿ. ಎಷ್ಟೊಂದು ಕಾಯಾಗಿದೆ, ಒಂದು 6-7 ಕಾಯಾಗಿದೆ. ಅದ್ರ ನಾನು ಹಣ್ಣಾಗಕ್ಕೆ ಬಿಟ್ಬಿಟ್ಟಿದ್ದೀನಿ. ಅದನ್ನು ಬೀಜ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ಇಯರಿಗೆ ಇನ್ನೊಂದಷ್ಟು ಗಿಡ ಮಾಡ್ಬೋದಂತ ನೋಡಿ. ಇದು ಮಡಹಾಗಲ ಬಳ್ಳಿ ಬಗ್ಗೆ. ಅಲ್ಲೊಂದು ಹೀರೆಕಾಯಿ ಇದೆ, ಅದರಲ್ಲಂತೂ ಒಂಚೂರು ಮಿಡಿ ಆಗ್ತಾ ಇಲ್ಲ. ಇದೊಂದು ಅವರೆ ಚಪ್ರದವರೆ ಅಂತಾರಲ್ಲ, ಅದೊಂದು ಗಿಡ ಒಂದು 4-5 ತಿಂಗಳಿಂದ ಇದೆ ಅದು ಅಲ್ಲೇ. ಇದು ಒಂದು ಅಕ್ಕನ ಮನೆ ತಂದಿದ್ದು ಒಂದು ತೊಂಡೆ ಬಳ್ಳಿ ಇದೆ, ಅದರಲ್ಲಿ ಇದೆ. ಆ ಪಾಟ್ ಒಳಗಿದೆ, ಇದು ಆ ಟಬ್ ಒಳಗಿದೆ ಅದು ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಮೇಲ್ ತನಕ ಹೋಗಿದೆ. ಒಂದು ಕಾಯಿ ಆಗ್ತಿಲ್ಲ. ನಿನ್ನೆನೋ ಮೊನ್ನೆನೇನೋ ಸಣ್ಣದೊಂದು ಮಿಡಿ ಕಂಡಂಗಿದೆ, ನೋಡ್ಬೇಕದು ಹೆಂಗಿದೆ ಅಂತ. ಈ ಅವರೆ ಬಗ್ಗೆನೇ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಒಂಚೂರು ಬೆಳೀತಂದ್ರೆ ಸಾಕು, ತಿನ್ನಕ್ಕೆ ಬರಲ್ಲ, ಎಳೆದಿದ್ದೆಲ್ಲ ತಿನ್ನಬೇಕು. ಇಲ್ಲಿ ಇನ್ನೊಂದು ಜಾತಿ ಹೀರೆ ನೆಟ್ಟಿದ್ದೀನಿ ನೋಡಿ, ಹೂ ಆಗ್ತಾ ಇದೆ. ಯಾವ ಥರ ಆಗುತ್ತೆ ನೋಡ್ಬೇಕು. ಇಲ್ಲ ಮತ್ತೆ ಪುನಃ ನಿಮಗೊಂದು ಬೆಂಡೆ ಕಾಣಿಸ್ತಾ ಇದೆ, ಇಲ್ಲೊಂದು ಬೀಜ ನೆಟ್ಟಿದೆ. ಅಸಲು ಆ್ಯಕ್ಚುಲಿ ಇದರಲ್ಲೆಲ್ಲ ನೆಟ್ಟಿರೋದೆಲ್ಲ ಹೋಗಿದೆ, ಒಂದೇ ಒಂದು ಬಂದಿದೆ. ಇದು ಅಲಸಂಡೆ. ಈ ಅಲಸಂಡೆ ನಟ್ಟು 2 ತಿಂಗಳಾಯಿತು. 3-4 ಸರ್ತಿ ಕುಯ್ದಿದ್ದೀನಿ ಇದನ್ನು. ಇನ್ನು ತೋರಿಸಿದ್ದಿರಲಿಲ್ಲಲ್ಲ, ಅದಕ್ಕೆ ಒಂದು ಸರ್ತಿ ತೋರಿಸ್ತಿದ್ದೀನಿ. ಈ ಮಳೆಗೆಲ್ಲ ಹೂವೆಲ್ಲ ಉದುರು ಬಿಟ್ಟು ಕಾಯೇನಾಗ್ತಾ ಇಲ್ಲ. ಆ್ಯಕ್ಚುಲಿ ಅದ್ರ ಕೆಂಪು ಕೂಡ ಇತ್ತು, ಕೆಂಪು ಅಲಸಂಡೆ ಕೂಡ ಇತ್ತು. ಮೊನ್ನೆ ಮಳೆ ಬಂದು ಅದೆಲ್ಲ ಹೋಯ್ತು. ಅದ್ರ ಬಗ್ಗೆ ಕೂಡ ಕತೆ ಹೇಳ್ತೀನಿ, ಯಾಕೆ ಹೋಯ್ತು ಬೀಜ ಅಂತೇಳಿ ತೋರಿಸ್ತೀನಿ. ಇವೆಲ್ಲ ಗ್ರೋ ಬ್ಯಾಗ್, ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಇವೆಲ್ಲ. ಈ ಗ್ರೋ ಬ್ಯಾಗಲ್ಲಿ ಯಾವ ಥರದಾದ್ರು ನೆಡ್ಬೋದು ನೋಡಿ. ಅದಕ್ಕೆ ಉದಾಹರಣೆ ಏನಂತೇಳಿದ್ರೆ ಈ ಇದು ಪಪಾಯ ನೋಡಿ ಹೇಗೆ ಇದೆ ನೋಡಿ. ನೋಡಿದ್ರೆ ಇದು ತೆಗೆದಾಕ್ಬಿಡ್ಬೇಕು. ಒಂದು ಗ್ರೋ ಬ್ಯಾಗ್ ಅಷ್ಟು ತಗೊಂತ ಇದೆ, ಒಂದು ಕಾಯಿ ಆಗ್ತಾ ಇಲ್ಲ. ತೆಗೆದ್ಬಿಟ್ಟು ಅದರಲ್ಲಿ ಬೇರೆ ಏನಾದ್ರು ನೆಡ್ತೀನಿ. ಇಲ್ಲೊಂದು ಗೊಂಡೆ ಗಿಡ ಇದೆ, ಒಂದು ಪಾಲಕ್ ಇದಿದೆ ನೋಡಿ. ನಿಮಗೆ ಈ ಪೇಪರ್ ಪಾಟ್ ಬಗ್ಗೆ ತೋರಿಸ್ತೀನಿ. ಇದೊಂದು ಸಣ್ಣ ಪುಟಾಣಿ ಪೇಪರ್ ಪಾಟ್. ಇದರಲ್ಲಿ ನಾನು ಓನ್ಲಿ ಕೋಕೋಪೀಟ್ ಮಾತ್ರ ಇಟ್ಟಿದ್ದೆ. ಇದು ನಿಮ್ಮ ತೋರ್ಸೋಕ್ಕೋಸ್ಕರ ಅಂತಲೇ ಇಟ್ಟಿದ್ದು ನೋಡಿ. ಕೆಳಗಡೆ ಇಟ್ಟಿದ್ದಕ್ಕೆ ಹೇಗಾಗಿದೆ ನೋಡಿ. ಇದೀಗ 15 ದಿವಸಲೆಲ್ಲ ಹರಿದೋಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ. ಅದಕ್ಕೆ ಸ್ಟ್ಯಾಂಡ್ ಮೇಲೆ ಇಡಬೇಕು ಯಾವಾಗಲೂ. ಸ್ಟ್ಯಾಂಡ್ ಮೇಲೆ ಇಟ್ಟರೆ ಬುಡ ಹರಿದೋಗಲ್ಲ, ಗಟ್ಟಿ ಇರುತ್ತೆ. ಓಕೆನಾ. ಇಲ್ಲಿ ಮತ್ತೆ ಕನಕಾಂಬರ ಗಿಡ ಇದೆ. ಇದು ಚೆರಿ ಟೊಮೆಟೊ ಗಿಡ. ಇದಂತೂ ಸಿಕ್ಕಾಪಟ್ಟೆ ಸೂಪರಾಗಿ ಬೆಳೆದಿದೆ. ಇದಂತೂ ತುಂಬ ಕಾಯಾಗಿದೆ. ಇದು ಕಾಯಿ ಆದಾಗ ತೋರಿಸ್ತೀನಿ. ನಂಗೆ ಅನಿಸುತ್ತೆ ಇದು ರೆಡ್ ಕಲರ್ ಆದರೂ ನೋಡೋಕೆ ಚೆನ್ನಾಗಿರುತ್ತೆ. ರೆಡ್ಡೋ ಎಲ್ಲೋ ಗೊತ್ತಿಲ್ಲ, 2 ಕಲರ್ ಇದ್ದಿತ್ತು ನನ್ನ ಹತ್ರ. ಇದು ಯಾವ್ದು ಬಂದಿದೆ ಗೊತ್ತಿಲ್ಲ ನನಗೆ, ಯಾಕೆ ನಾನು ಬೀಜ ಹಾಕಿದ್ದಲ್ಲ. ನೋಡ್ಬೇಕು ನೋಡಿ, ಈ ಥರ ಗ್ರೀನ್ ಕಲರಲ್ಲಿದೆ. ಓಕೆನಾ. ಈ ಸೈಡಿಗೆ ಸ್ಟಾರ್ಟಿಂಗಲ್ಲಿ ಒಂದು ಬಳ್ಳಿ ನೆಟ್ಟಿದ್ದೀವಿ, ಒಂದು ಹೂವಿನ ಬಳ್ಳಿ. ಅದು ಚೆನ್ನಾಗಾಗುತ್ತೆ, ಹೂವು ಆದಾಗ ತೋರಿಸ್ತೀನಿ. ಇದು ನೋಡಿ, ಅಲ್ಲೊಂದು ನೋಡಿದ್ರಲ್ಲ ಉಮ್ಮಿಗೊಂಡೆ, ಅಡಿಕೆ ಹೂವು ಅಂತಾರಲ್ಲ, ಅದು ರೆಡ್ ಕಲರು. ಅಸಲು ಆ್ಯಕ್ಚುಲಿ ಪಿಂಕು ವೈಟ್ ಎಲ್ಲ ಇದೆ. ನಾನು ಹಾಕಿದ್ದು ಅದು ಬರಲೇ ಇಲ್ಲ ಗಿಡ ನೋಡಿ. ಅದು ನಮ್ಮ ಗೇಟ್, ಅದು ಅಲ್ಲಿಂದನೇ ಬರೋದು. ಅದು ಎದುರುಗಡೆ ಮನೆಗಳೆಲ್ಲವು ಪಾರಿಜಾತ ಮತ್ತು ಈ ದಾಸವಾಳ ಎಲ್ಲ ಗಿಡ ಇದೆ ನೋಡಿ ಅವ್ರ ಮನೇಲೂ ಕೂಡ ನೋಡಿ. ಇದು ನಮ್ಮ ಮನೇದಿದೆ, ಪಾರಿಜಾತ ದಾಸವಾಳ ಎಲ್ಲ ಇದೆ. ಅದ್ರ ಬಗ್ಗೆ ಇನ್ನೊಂದು ಸರ್ತಿ ಯಾವ ಥರ ತೋರಿಸ್ತೀನಿ ನಿಮಗೆ. ಸರಿ, ಓಕೆ. ಈಗ ಕಂಪ್ಲೀಟಾಗಿ ನಿಮಗೆ ಡೀಟೇಲಾಗಿ ಇದು ತೋರಿಸ್ತೀನಿ. ನನ್ನ ಟೆರೆಸ್ ನೋಡಿ, ಇದು ಬೆಂಚ್ ಕೂತ್ಕೊಳ್ಳೋಕ್ಕೆ, ರೆಸ್ಟ್ ಮಾಡೋಕ್ಕೆ. ಅದ್ರ ಕೆಳಗಡೆ ಎಲ್ಲ ಗೊಬ್ಬರ ತುಂಬಿಸಿ ಇಟ್ಟಿದ್ದೀನಿ ನೋಡಿ. ಇದು ಫಸ್ಟಿಗೆ ಆ ಕಡೆ ಒಂದು ಇದು ಗಿಡ ನೋಡಿದ್ರಲ್ಲ ನೋಡಿ, ಇಲ್ಲಿ 2 ಇದೆ, ಆ ಕಡೆ ಈ ಕಡೆ. ಇಲ್ಲಿ ಎರಡು ಲೈನಲ್ಲಿದೆ. ಮಧ್ಯದೊಳಗೆ ವಾಟರ್ ಲಿಲ್ಲಿ ಇದೆ. ಇಲ್ಲಿ 2 ಲೈನ್ ಇದೆ ನೋಡಿ. ಇವೆಲ್ಲ ಗ್ರೋ ಬ್ಯಾಗ್ಗಳೇ.
ಆಮೇಲೆ ಈ ಸೈಡಿಗೆ ಸಿಮೆಂಟಿಂದು ಸಣ್ಣ ಟೆರೆಸ್. ದೊಡ್ಡ ಟೆರೆಸ್ ನಾನು ಜಾಸ್ತಿ ಏನು ಯೂಸ್ ಮಾಡ್ತಿಲ್ಲ, ಯಾಕಂದ್ರೆ ನಂಗೆ ಹೂವಿನ ಗಿಡಗಳಿಗೆಲ್ಲ ಆಲ್ರೆಡಿ ಕೆಳಗಡೆ ಇದೆಯಲ್ಲ. ಇದು ಏನು ತೋರಿಸ್ತಿದ್ದೀನಿ ಅಂದರೆ ಈ ಗೊಬ್ಬರದ ಕಲೆಗಳು ನೋಡಿ ಯಾವ ಥರ ಆಗಿದೆ. ಮಳೆ ಅಷ್ಟು ಕಂಪ್ಲೀಟಾಗಿ ಬರ್ತಾನೇ ಇದೆ. ಅದಕ್ಕೆ ಅದು ಅಷ್ಟು ಗಲೀಜಾಗಿ ಹೋಗಿದೆ. ಅದನ್ನ ಮಳೆ ನಿಂತರ ಮೇಲೆ ಕ್ಲೀನಾಗಿ ಇದು ಮಾಡಬೇಕು. ಅದನ್ನು ತೋರಿಸಿದ್ನಲ್ಲ ನಿಮಗೆ, ಯಾವುದು ನೆಲ ಗುಲಾಬಿ ಪೊರ್ಚಿಲಕ, ಅದು ಮೊನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಲಿಲ್ಲ. ಹೇಗೂ ನೋಡಿದ್ರಲ್ಲ ಗೋಡೆ ಮೇಲೆ ಇಟ್ಟಿದ್ದು. ಓಕೆನಾ, ನೋಡಿ ಇಲ್ಲಿಂದ ಸ್ಟಾರ್ಟ್ ನಮ್ಮ ಟೆರೆಸ್. ಇದು ಹಿಂದ್ಗಡೆ ನಾನು ನಿಂತ್ಕೊಂಡಿದ್ದು, ಹಿಂದ್ಗಡೆ ಬಾಗಿಲಿದೆ. ಬಾಗಿಲಿಂದ ಎಂಟ್ರ್ ಆದ ತಕ್ಷಣ ಇದು ಎದುರುಗಡೆ ಅದು ಸೇವಂತಿಗೆ ಗಿಡ ಕಾಣಿಸ್ತಾ ಇದೆ. ನಂಗೆ ಅದೇ ಬೋರ್ ಕಾಣಿಸ್ತಾ ಇದೆ, ಒಂಥರ ಕಾಣಿಸ್ತಿದೆ ಗ್ರೋ ಬ್ಯಾಗು. ಅದಕ್ಕೆ ಏನಾದರೂ ಅದು ಮಾಡಬೇಕಪ್ಪ, ಕೈ ತುರ್ಸ್ತಾ ಇದೆ ನನಗೆ. ಈ ಸೈಡಿಗೆಲ್ಲ ಫಸ್ಟ್ ತೋರಿಸ್ತಿದ್ನಲ್ಲ, ಈ ರೂಮ್ ಯಾವತ್ತೂ ತೋರಿಸ್ತಿರ್ಲಿಲ್ಲ, ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಟ್ಟೆ ಒಣಗ್ಸಕ್ಕಂತ ಮಾಡ್ಕೊಂಡು ಜಾಗ. ಇದು ಮಳೆ ಬಂದಾಗ ಬಟ್ಟೆ ಒಣಗ್ಸೋ ಜಾಗ ಇರಲ್ಲ, ದೊಡ್ಡ ದೊಡ್ಡ ಮನೇಲಿ ಇದೊಂದು ದೊಡ್ಡ ಪ್ರಾಬ್ಲಮ್. ಬಿಸಿಲು ಬರುತ್ತಾ ಮಳೆ ಬರುತ್ತಾ ಅಂತ ನೋಡ್ತಾ ಇರೋದು. ಅದಕ್ಕೋಸ್ಕರ ಇದು ರೂಮ್ ಒಂದು ಎಕ್ಸ್ಟ್ರಾ ಬಿಟ್ಬಿಟ್ಟಿದೆ ನೋಡಿ. ಇಲ್ಲೇ ಅಲ್ಲ ಬೀಜನ ಸ್ಟಾಕ್ ಮಾಡಿ ಇಟ್ಟಿದ್ದೆ. ಅದನ್ನ ಈ ಸಿಕ್ಕಾಪಟ್ಟೆ ಎಲ್ಲ ತೆಗೆದ್ರ ಮೇಲೆ ಉಳಿದಿದ್ದು ಯಾವ ತರ ಇದೆ ನೋಡಿ, ಕಚ್ಚಡ ತರ ಇದೆ. ಏನ ಬೇಜಾರು ಮಾಡ್ಕೊಂಬೇಡಿ. ಡಬ್ಬ ತಂದ್ಬಿಟ್ಟು ಎಲ್ಲ ಉಳಿದಿದ್ದೆಲ್ಲ ಬೀಜ ಹಾಕಿ ನಿಮ್ಗೆ ಆಮೇಲೆ ಅಪ್ಡೇಟ್ ತೋರಿಸ್ತೀನಿ ನಿಮ್ಗೆ ಒಂದು ವಿಡಿಯೋದಲ್ಲಿ. ಅದನ್ನ ತಗೊಂಬಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೆ ನಾನು ಹುಚ್ಚಿ ತರ. ಆ ಮಳೆ ನೀರಿನ ಬಗ್ಗೆ ನಂಗೆ ಐಡಿಯಾನೇ ಬರಲಿಲ್ಲ. ಅದು ಜೋರ ಗಾಳಿ ಮಳೆ ಬಂದವಾಗ ಈ ಜಾಲಿ ಒಳಗಿಂದ ನೀರು ಬಂದ್ಬಿಟ್ಟು ಆ ಬೀಜ ಅಷ್ಟು ಹಾಳಾಗ್ಬಿಡ್ತು. ಕೆಲವ್ದೆಲ್ಲ ಅದೇ ಆ ಹಾಳಾಗಿದ್ದೆ ಅದು ಬಂದಿದ್ದದು ಬೆಂಡೆ, ಒಂದು ಮುದ್ದೆ ಹಾಕಿದ್ದು ತೋರಿಸಿದ್ದಲ್ಲ ಮೊನ್ನೆ ವಿಡಿಯೋದಲ್ಲಿ, ಅದೇ. ಇದು ನೋಡಿ ಗುಬ್ಬಿ ಗೂಡು ಕಟ್ಟಿದೆ. ಯಾವಾಗಲೂ ಪ್ರತಿ ವರ್ಷನೂ 1-2 ಗೂಡು ಕಟ್ತಾ ಇರುತ್ತೆ. ಒಂದೊಂದು ಸರ್ತಿ ಈ ಶೀಟ್ ಒಳಗೆ ಕಟ್ಟುತ್ತೆ, ಅದ್ರೊಳಗೆ ಬರೋಷ್ಟು ಸಣ್ಣ ಸೈಜು ಹಕ್ಕಿ ಅದು. ನೋಡಿ ಎಷ್ಟು ದೊಡ್ಡ ಗೂಡು ಕಟ್ಟಿದೆ ನೋಡಿ. ಚುಮ ಅಂತಿರುತ್ತೆ, ಮೇಲ್ಗಡೆ ಬಂದು ಸಾಕು ಕೂಗ್ತಾ ಇರುತ್ತೆ ಒಂದು ಸೀಸನ್ನಲ್ಲಿ. ಇದು ಈ ಸೈಡಿಂದ ನೋಡಿದೆ, ಅಲ್ಲಿ ಗೇಟ್ ನೋಡಿದಿರಲ್ಲ, ಗೇಟ್ ಮುಂದ್ಗಡೆ ಅದು ಆಪೋಸಿಟ್ ಮನೆ. ಅದು ಏನಂತಾರೆ, ಏನು ಮರ ಅದು, ನೆನಪಾಗ್ತಾ ಇಲ್ಲ. ಕದಂಬ ಗಿಡ ಅಂತಾರಲ್ಲ, ಅದು ಕದಂಬ ವೃಕ್ಷ ಅಂತಾರಲ್ಲ ಅದು. ಇದು ಸ್ಟ್ಯಾಂಡ್ ನಂದು. ಈ ಸ್ಟ್ಯಾಂಡ್ ಇಲ್ಲಿದ್ರೆ ನನಗೆ ಮೇಲೆ ಟೆರೆಸ್ ಮೇಲೆ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮೇಲೆ ಸ್ವಲ್ಪ ಅದು ಹೈಟಲ್ಲಿ ಇದ್ರೆ ಅಷ್ಟೇ ಮಾಡೋಕ್ಕೆ ಬರುತ್ತೆ. ಈ ಪೈಪು ಆ ಶೀಟಿಗೆ ಹಾಕಿದ್ದು ನೀರು ಬೀಳಬಾರ್ದಂತ. ಅಲ್ಲೂ ಕೂಡ ಗುಬ್ಬಿ ಎಲ್ಲ ಗೂಡು ಕಟ್ಬಿಟ್ಟು ಅದೆಲ್ಲ ತೆಗೆದ್ಬಿಟ್ವಿ, ಆ ಪೈಪ್ ಹಾಕಿದ್ದು ನೀರು ಹೋಗೋಕ್ಕೆ. ಅದನ್ನು ನಾನು ಎತ್ತಿಟ್ಟಿದ್ದೀನಿ, ಏನಾದ್ರು ಮಾಡೋಕ್ಕಾಗತ್ತಂತ ನೋಡಬೇಕು. ಹಾಗೆ ಈ ಕಟ್ಟಿಗೆ ತುಂಡು ಕೂಡ, ಇದನ್ನ ಮನೆ ಎದುರುಗಡೆ ಒಂದು ಮರ ಇದ್ದಿತ್ತು, ಅದು 7 ಎಲೆ ಮರ. ಅದು ಅಲರ್ಜಿ ಆಗುತ್ತೆ ಅಂತೇಳಿ ಎಲ್ಲ ಹೇಳಿದ ಮೇಲೆ, ಇದು ಅಷ್ಟು ಕಾಲೋನಿಯವರೆಲ್ಲ ಮರ ಕಡಿಸಿದಾಗ ಅದನ್ನು ತಗೊಂಡ್ಬಂದ್ಬಿಟ್ಟು ಇಟ್ಟಿದ್ದೆ ನಾನು. ಅದ್ರ ಬಗ್ಗೆ ಮಾಡಿದಾಗ ವಿಡಿಯೋ ಮಾಡ್ತೀನಿ. ಇದು ಗೊತ್ತಾ, ಇದೇನಾಯ್ತು ಅರ್ಥ ಆಯ್ತಾ ನಿಮಗೆ? ಇದು ನಮ್ಮ ಅರ್ಥವರ್ಮ್ಸ್. ಮಳೆ ಬಂದಾಗ ಎಲ್ಲ ಕೆಳಗಡೆ ಎಲ್ಲ ಬಿದ್ದು ಉಳ್ಳಾಡ್ತಿತ್ತಲ್ಲ, ಅದನ್ನೆಲ್ಲ ಹೆಕ್ಕೊಂಬಂದು ಇದ್ರೊಳಗೆ ಹಾಕಿ ಇಟ್ಟಿದ್ದೆ. ಸಿಕ್ಕಾಪಟ್ಟೆ ಇದೆ ಇದ್ರೊಳಗೆ. ಇದನ್ನ ಒಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿ ಸ್ವಲ್ಪ ಒಂದು ವ್ಯವಸ್ಥಿತವಾಗಿ ಬೆಳೆಸ್ಬೇಕು. ಅಷ್ಟು ತನಕ ಒಂದು ಇದ್ರಲ್ಲಿ ಇಟ್ಟಿದ್ದೀನಿ, ಒಂದು ಬೋನ್ಸಾಯಿ ಪಾಟಲ್ಲಿ ಹಾಕಿ ಇಟ್ಟಿದ್ದೀನಿ. ಅದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇದೆ ಈಗ ಸದ್ಯದ ಮಟ್ಟಿಗೆ ನೋಡಿ ಅವೆಲ್ಲ ಅರ್ಥವರ್ಮ್ಸ್. ಅದಕ್ಕೊಂದು ಬಾಳೆಹಣ್ಣಿನ ಸಿಪ್ಪೆ ತಂದು ಹಾಕಿದ್ದೀನಿ. ಹಾಗೆ ಈ ಅಟ್ಟೆ ಅದೆಲ್ಲ ಏನಂತಾರೆ ಅದಕ್ಕೆ, ಕಾರ್ಡ್ಬೋರ್ಡ್ ಪೀಸ್ ಎಲ್ಲ ಹಾಕಿಟ್ಟಿದ್ದೀನಿ. ಇದು ಫ್ರೆಂಡ್ಸ್ ನಮ್ದು ಟೆರೆಸ್ ಗಾರ್ಡನ್ ನೋಡಿ. ಈ ಥರ ಇಲ್ಲೊಂದು ಹೈಟ್ ಇದೆ, ಅಲ್ಲೊಂದು ಸ್ವಲ್ಪ ಕಮ್ಮಿ ಇದೆ. ಈ ಹೈಟ್ ಜಾಗ ಖಾಲಿ ಬಿಟ್ಟಿದ್ದೀನಿ, ಯಾಕಂದ್ರೆ ಸ್ವಲ್ಪ ನನ್ನ ಮೊಮ್ಮಂಗೆ ಆಡೋಕ್ಕೆ, ಇಲ್ಲ ಸಂಡಿಗೆ ಮಾಡೋಕ್ಕೆ ಅಂತ ಖಾಲಿ ಜಾಗ ಬಿಟ್ಟಿದ್ದೀನಿ. ಆ ಕಡೆ ಎಲ್ಲ ತರಕಾರಿ ಬೆಳೆಸಿದ್ದೀನಿ. ಸೆಕೆಂಡ್ ಪಾರ್ಟ್ ಕಂಪ್ಲೀಟ್ ಆಯಿತು. ಏನು ಹೇಳಿದ್ನೋ ನನಗಂತೂ ಅರ್ಥ ಆಗಿಲ್ಲ. ನಿಮಗೆ ಎಷ್ಟು ಅರ್ಥ ಆಯಿತು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.